ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನಮಿ. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಯಾವಾಗಿಂದ ಅರ್ಜಿಯನ್ನು ಹಾಕಬೇಕು, ಏನೇನು ದಾಖಲಾತಿಗಳನ್ನು ತೊಗೊಂಡೋಗ್ಬೇಕು, ಹಾಕಿದ್ರೆ ಮಾತ್ರ 2,000 ರೂಪಾಯಿ ಹಣ ಬರುತ್ತಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಇತ್ತು. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 4,000 ಹಣವೂ ಕೂಡ ಬಿಡುಗಡೆ ಆಗ್ತಿದೆ. ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ತುಂಬ ಜನಕ್ಕೆ ಡೌಟ್ ಇದ್ದಿದ್ದೇನೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಕತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನ್ಯೂಸ್ಗಳಲ್ಲಿ ಹಾಗೇನೆ ಪೇಪರ್ಗಳಲ್ಲೆಲ್ಲ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಸೊ ಏನು ಅಂತ ಅಂದರೆ, ಇದನ್ನ ಸ್ವತಃ DK ಶಿವಕುಮಾರ್ ಸರ್ ಅವರೇ ಹೇಳಿರುವಂಥದ್ದು. ಸೊ ನೀವು ನೋಡ್ಬೋದು, ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳಿಗೆ ಮತ್ತೆ ಅರ್ಜಿ ಸಲ್ಲಿಕೆ ಕಡ್ಡಾಯ. ಸೊ ಇದನ್ನ ಒಂದು ತಮ್ಲೇನ್ ಆಗಿ ಕೊಟ್ಟಿದ್ದಾರೆ ಸರ್ಕಾರ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದೀರಾ, ಹಾಗೇನೆ ಗೃಹ ಜ್ಯೋತಿ ಯೋಜನೆ ಆಲ್ರೆಡಿ ನೀವು ನೋಡ್ಬೋದು, ಪ್ರತಿ ತಿಂಗಳು ಕರೆಂಟ್ ಬಿಲ್ ಏನು ಬರುತ್ತೆ, 0 ಕರೆಂಟ್ ಯಾರ್ಯಾರಿಗೆ ಬರ್ತಾ ಇದೆ ಅಥವಾ ಬಿಲ್ ಕಡಿಮೆ ಬರ್ತಾ ಇದೆ, ಇಷ್ಟು ಯೂನಿಟ್ ಯೂಸ್ ಮಾಡಿದ ನಂತರನೂ ಕೂಡ ಬಿಲ್ ಕಮ್ಮಿ ಯಾರ್ಯಾರಿಗೆ ಬರ್ತಿದೆ ಅವರಿಗೆಲ್ಲರಿಗೂ ಕೂಡ ಅರ್ಜಿಯನ್ನು ಹಾಕುವಂಥದ್ದು ಕಡ್ಡಾಯವಾಗಿದೆ. ತುಂಬ ಜನ ಕೇಳ್ಬೋದು ಇದೇನಿದು ಅಂತ. ಹೌದು, ಈಗಾಗಲೇ ತುಂಬ ಜನಕ್ಕೆ ಇದ್ರ ಬಗ್ಗೆ ಪ್ರಶ್ನೆ ಕೂಡ ಇದೆ. ಹಾಗೇನೆ ಕೆಲವೊಂದಿಷ್ಟು ಜನರಿಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ತುಂಬ ಜನಕ್ಕೆ ಡೌಟ್ ಇತ್ತು, ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಕ್ಕೆ ಹೇಳಿಲ್ಲ, ನೀವು ಹೇಳ್ತಾ ಇರೋದು ಇದು ನಿಜಾನಾ ಅಂತ. ಸೊ ಇದ್ರ ಬಗ್ಗೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ತಿಯಾದ ಮಾಹಿತಿ ಸಿಗೋದಿಲ್ಲ. ಪೂರ್ತಿ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ. ಈಗ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ, 2,000 ಹಣ ಮತ್ತು ವಿದ್ಯುತ್ ಪಡೆಯುತ್ತಿರುವಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ಗಮನಿಸಿ. ನೀವು ಹಣವನ್ನ ಯಾರು ಪಡ್ಕೊಂತಿದ್ದೀರಾ, ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ಹಣ, ಹಾಗೆಯೇ ಗೃಹ ಜ್ಯೋತಿ ಯೋಜನೆಯ ಸವಲತ್ತನ್ನ ಯಾರು ಉಪಯೋಗಿಸ್ಕೊಂತೀರಾ ಅವ್ರು ಕೂಡ ಪೂರ್ತಿಯಾಗಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನೀವು ಕೂಡ ನೋಡಿ ಪೂರ್ತಿಯಾಗಿ ಅಂತ ಹೇಳ್ತೀನಿ. ನೋಡ್ಬೋದು, ಗೃಹ ಜ್ಯೋತಿ ಹಾಗೆ ಗೃಹಲಕ್ಷ್ಮಿ ಯೋಜನೆಗಳಿಗೆ ಮತ್ತೆ ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿರುವಂಥದ್ದು. ಈಗ ನೋಡ್ಬೋದು ಯಾಕೆ ಅಂತ ನಾನು ಹೇಳ್ತೀನಿ. ಮೃತ ಮಹಿಳೆಯರ ಹೆಸರಲ್ಲಿ 100 ಕೋಟಿ ಹಣವನ್ನು ಬೇರೆಯವರು ಪಡೆಯುತ್ತಿದ್ದಾರೆ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ತುಂಬಾ ವಯಸ್ಸಾದಂಥವ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇರ್ತಾರೆ. ಸೊ ಅವರು ತೀರ್ ಹೋದ್ಮೇಲೂ ಕೂಡ ಅವರ ಅಕೌಂಟಿಗೆ ಹಣ ಕ್ರೆಡಿಟ್ ಆಗ್ತಾ ಇದೆ. ಇದನ್ನ ಅವ್ರ ಮನೆಯವರಾಗಿರ್ಬೋದು ಯಾರು ಕೂಡ ಸರ್ಕಾರದ ಗಮನಕ್ಕೆ ತಂದಿಲ್ಲ. ಅಂದ್ರೆ ಸರ್ಕಾರಕ್ಕೆ ಹೋಗ್ಬಿಟ್ಟು ಹೇಳ್ಬೇಕಂತ ಕೇಳ್ಬೋದು ತುಂಬಾ ಜನ, ಖಂಡಿತ ಇಲ್ಲ. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನು ಅಥವಾ ಬ್ಯಾಂಗ್ಳೂರನ್ನು ಇದು ಈ ಅರ್ಜಿಗಳನ್ನ ಸೊ ನೀವು ಕ್ಯಾನ್ಸಲ್ ಮಾಡಿಲ್ಲ. ಪ್ರತಿ ತಿಂಗಳು ಹಣ ಬರ್ತಾ ಇದೆ, ಆ ಹಣದ ಲಾಭವನ್ನ ಮನೆಯವರು ಉಪಯೋಗಿಸ್ಕೊಂತಾ ಇದ್ದಾರೆ ಅಂತ ಅರ್ಥ. ಹಾಗೇನೆ ಮನೆಗೆ 200 ಯೂನಿಟ್ ಫ್ರೀ ವಿದ್ಯುತ್ ಕೊಟ್ಟರೆ ಅಂಗಡಿಗಳಿಗೂ ಕೂಡ ಬಳಕೆ ಮಾಡ್ಕೊಂತಿದ್ದಾರೆ. ತುಂಬಾ ಜನ ಗೊತ್ತಿರೋಂಥ ವಿಚಾರನೇ ಇದು. ಮನೆಗೆ ಮಾತ್ರ ಫ್ರೀ ಅಂತ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬೇಕಾದ್ರೂ ಕೂಡ ಸರ್ಕಾರ ಹೇಳಿತ್ತು. ಆದ್ರೆ ಈ 200 ಯೂನಿಟ್ ಫ್ರೀ ಇರೋಂಥದ್ದನ್ನ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಮನೆ ಯೂಸ್ ಮಾಡೋದನ್ನ ಬಿಟ್ಟು ಅವರ ಅಂಗಡಿಗಳಿರ್ತಾರಲ್ಲ, ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಆ ಅಂಗಡಿಗೂ ಕೂಡ ಯೂಸ್ ಮಾಡ್ಕೊಂತ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ 2 ಯೋಜನೆಗೆ ಹೊಸದಾಗಿ ಅರ್ಜಿ ಕರೆದು ಗುರುತಿನ ಚೀಟಿ ವಿತರಣೆ. ಯಾರೆಲ್ಲ ಈಗ ಅರ್ಜಿಯನ್ನ ಹಾಕಿರ್ತಿರೋ ಎಲ್ಲದೂ ಕೂಡ ಸರಿ ಇದ್ದವರು ಮತ್ತೊಮ್ಮೆ ಹೋಗಿ ಈ 2 ಯೋಜನೆಗಳಿಗೂ ಕೂಡ ಅರ್ಜಿಯನ್ನ ಹಾಕಬೇಕು. ಇದನ್ನ ಸ್ವತಃ DK ಶಿವಕುಮಾರ್ ಸರ್ ಅವರೇ ಸೊ ಫೋನ್ ಮಾಡಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು, ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರೇ ಕೂಡ ಹೇಳಿರುವಂತದ್ದು. ಸೊ ನೀವು ನೋಡ್ಬೋದು, ಈ ಕಾರಣವನ್ನ ನೋಡ್ತಾ ಹೋದ್ರೆ ಸೊ ಏನು ಅಂತ ಅನ್ನೋದು ಅರ್ಥ ಆಯ್ತು ನಿಮ್ಗೆ. ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ. ಅದು ತಿಂಗಳ ಬರುತ್ತೋ ಅಥವಾ 3 ತಿಂಗಳಿಗೆ ಬರುತ್ತೋ, 4 ತಿಂಗಳಿಗೆ ಬರುತ್ತೋ, 2 ತಿಂಗಳಿಗೆ ಬರುತ್ತೋ ಸೆಕೆಂಡ್ರಿ. ಆದ್ರೆ ತುಂಬಾ ಜನ ಇದನ್ನ ಯೂಸ್ ಮಾಡ್ಕೊಂತ ಇದ್ದಾರೆ. ಏನಂದ್ರೆ, ಒಬ್ಬ ವ್ಯಕ್ತಿ ಇದ್ದಾಗ ಆ ವ್ಯಕ್ತಿಗೆ ವಯಸ್ಸಾಯ್ತು, ತೀರ್ಕೊಂಡಿದ್ದಾರೆ ಅಂದ್ರೆ ನಾವು ಆ ಅರ್ಜಿನ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬೇಕು. ಸೊ ಆದ್ರೆ ಜನ ಏನ್ ಮಾಡ್ತಾರೆ, ಅರ್ಜಿಯನ್ನ ಕ್ಯಾನ್ಸಲ್ ಮಾಡಿಸಿರಲ್ಲ. ಸರ್ಕಾರ ಏನ್ ಮಾಡುತ್ತೆ, ಪ್ರತಿ ತಿಂಗಳು ಹಣ ಹಾಕತ್ತೋ ಇಲ್ವೋ, 2 ತಿಂಗಳಿಗೆ ಒಂದ್ಸರಿ ಹಾಕತ್ತೋ, 3 ತಿಂಗಳಿಗೆ ಒಂದ್ಸರಿ ಹಾಕತ್ತೋ, ಹಣವನ್ನ ಬಿಡುಗಡೆ ಮಾಡ್ತಿದೆ. ಆ ಹಣವನ್ನ ಮನೆಯ ಜನರು ಯೂಸ್ ಮಾಡ್ಕೊಂತ ಇದ್ದಾರೆ. ಅಂದ್ರೆ ಸೊ ಅವ್ರ ಮನೇಲಿ ಯಾರಿರ್ತಾರ ಕುಟುಂಬದವರು ಅವ್ರು ಯೂಸ್ ಮಾಡ್ಕೊಂತ ಇರೋದು. ಸೊ ಈ ತರದ್ದು ಪ್ರತಿಯೊಂದು ನಡೀತಾ ಇದೆ. ಅದರಲ್ಲಿ 1,000 ಕೋಟಿ ಹತ್ರ ಹಣ ಬಿಡುಗಡೆ ಆಗ್ಬೇಕಾರೆ ಸೊ ಈ ತರ ಮಾಡೋದು ಖಂಡಿತ ತಪ್ಪು. ಇದು ಏನಾಗುತ್ತೆ, ಸರ್ಕಾರಕ್ಕೂ ಕೂಡ ನಷ್ಟ, ನಮಗೂ ಕೂಡ ನಷ್ಟ. ಯಾಕೆ ಅಂತ ಕೇಳಿ, ನಮ್ಗೆ ಹೇಗೆ ನಷ್ಟ ಆಗ್ಬೋದು ಅಂತ ಕೇಳ್ತೀರ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದರ ಬೆಲೆಗಳ ಮೇಲೆ ನಮ್ಮ ಮೇಲೆ ಹೊರಿಸ್ತಾರೆ ಸರ್ಕಾರ.
ಒಂದು ವಸ್ತು ಪರ್ಚೇಸ್ ಮಾಡೋದು ಅಥವಾ ಇನ್ನೊಂದು ಮಾಡೋದಕ್ಕೆ ನಮ್ಮ ಮೇಲೆ ಅದನ್ನ ಭಾರವನ್ನು ಹೊರಿಸ್ತಾರೆ. ಅದು ನಿಮಗೆ ನೆನಪಿರ್ಲಿ ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿ ಯೋಜನೆಗೆ ಮುಂಚೆನೆ ಸರ್ಕಾರ ಹೇಳಿತ್ತು, ಮನೆಗಳಲ್ಲಿ 200 ಯೂನಿಟ್ಗಿಂತ ಕಮ್ಮಿ ಯೂಸ್ ಮಾಡಿದ್ರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಡಿಪೆಂಡ್ ನಿಮಗೆ ಕರೆಂಟ್ ಫ್ರೀ ಆಗಿ ಬರುತ್ತೆ ಅಂತ ಹೇಳಿತ್ತು. ಆದ್ರೂ ಕೂಡ ತುಂಬಾ ಜನ ಏನ್ ಮಾಡೋದು, ಅಂಗಡಿಗಳಿಗೆ ಇದಕ್ಕೂ ಕೂಡ ಫ್ರೀ ಯೂನಿಟ್ ನ ಯೂಸ್ ಮಾಡುವಂಥದ್ದು. ಇದರಿಂದ ನಿಮಗೆ 0 ಕರೆಂಟ್ ಬಿಲ್ ಬರುತ್ತೆ. ಸೊ ಇಷ್ಟು ದಿನ ನಾವು ಖಂಡಿತವಾಗ್ಲೂ 0 ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 0 ಕಟ್ತಾ ಇದೀವಿ, ಉಚಿತ 2,000 ಹಣವು ಕೂಡ ಕ್ರೆಡಿಟ್ ಆಗ್ತಿದೆ. ಆದ್ರೆ ಇದನ್ನ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂತಾ ಇದ್ದಾರೆ. ಸೊ ಇದನ್ನ ನಾನ್ ಹೇಳ್ಬೇಕು ಅಂತ ಇಲ್ಲ, ನಿಮ್ಮ ಅಕ್ಕಪಕ್ಕ ಮನೆಯವರು ಅಥವಾ ನಿಮ್ಗೆ ಗೊತ್ತಿರೋರು ರಿಲೇಟಿವ್ಸ್ ಯಾರೋ ಕೂಡ ಒಬ್ರು ಇದನ್ನ ಮಾಡ್ತಾ ಇರ್ತಾರೆ. ಸೊ ನೀವು ಗಮನಿಸ್ಬೇಕಾಗತ್ತೆ, ನಿಮ್ಗೆ ಗೊತ್ತಿರತ್ತೆ. ಅದನ್ನೇ ಸರ್ಕಾರ ಈಗ ಹೊಸದಾಗಿ ರೂಲ್ಸ್ ಮಾಡಿರೋಂಥದ್ದು. ಪಂಡಿತ್ ಶ್ರೀ ಶಿವರಾಜ್ ಎಸ್ ಗುರೂಜಿಯವರು ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಒಂದೇ ದಿನದಲ್ಲಿ 100% ಆಗಿ ರಿಸಲ್ಟನ್ನು ಕೊಡ್ತಾರೆ. ಸ್ತ್ರೀ ಪುರುಷ ವಶೀಕರಣ, ಪರಸ್ತ್ರೀ ಸಂಬಂಧ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ, ಹಾಗೆಯೇ ಸ್ತ್ರೀ ವಶೀಕರಣ, ಮಾಟಮಂತ್ರ ಸಮಸ್ಯೆ ಅಥವಾ ಗಂಡ ಹೆಂಡತಿಯಲ್ಲಿ ಜಗಳ ಆಗಿರ್ಬೋದು, ವ್ಯವಹಾರ ಸಮಸ್ಯೆ, ಜೀವನ ಮತ್ತು ವೃತ್ತಿ, ಪ್ರೀತಿಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ನಿಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಈ ನಂಬರಿಗೆ ಕಾಲ್ ಮಾಡಿ ಒಂದೇ ದಿನದಲ್ಲಿ ಪರಿಹಾರ ಕಂಡುಕೊಳ್ಳಿ. ಥ್ಯಾಂಕ್ ಯು. ಹಾಗೇನೆ ನೋಡ್ಬೋದು ನೀವು, ಪ್ರತಿಯೊಬ್ಬರಿಗೂ ಕೂಡ ಈ ರೂಲ್ಸ್ ಅನ್ನ ತಂದಿದೆ. ಅರ್ಜಿಯನ್ನ ಯಾವಾಗ ಹಾಕಬೇಕು ಅನ್ನೋದನ್ನ ಇನ್ನೂ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ನಾನು ಸೈಡಲ್ಲಿ ಕೂಡ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಥವಾ ನಿಮಗೆ ಸೊ ಇದರಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಬೇಕು. ಬಟ್ ನೀವು ಕೇಳ್ಬೋದು ಯಾವಾಗಿಂದ ಅರ್ಜಿಯನ್ನ ಹಾಕಬೇಕು ಅಂತ. ಅರ್ಜಿ ಡೇಟ್ ಅನ್ನ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಅರ್ಜಿಯನ್ನ ಹಾಕುವಂಥದ್ದು ಸದ್ಯದಲ್ಲಿ ಸರ್ಕಾರ ಹೇಳತ್ತೆ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 106 ಕೋಟಿ ಹಣವನ್ನ ಈಗ ಆಲ್ರೆಡಿ ಪಡ್ಕೊಂತಾ ಇದೆ, ಖಾತೆಗೆ ಜಮಾ ಆಗ್ತಾ ಇದೆ. ಈ ಹಿನ್ನಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕ್ಲಿಕ್ಕೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಇದನ್ನ ಸ್ವತಃ DK ಶಿವಕುಮಾರ್ ಸರ್ ಅವರೇ ಒಂದು ಇದ್ರ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲದೂ ಕೂಡ 100% ನಿಜ. ನಿಮಗೆ ಖಂಡಿತ ಅದು ಕ್ಲಾರಿಟಿ ಸಿಕ್ಕಿರತ್ತೆ ಅನ್ಕೊಂತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕ್ಲಿಕ್ಕೆ ರೆಡಿ ಆಗಿರಿ. ಬಟ್ ಯಾವಾಗಿಂದ ಅನ್ನೋದೊಂದು ಕನ್ಫರ್ಮ್ ಸಿಗುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಅನುಮಾನ ಇದ್ರೆ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಪಕ್ಕ ಮನೆಯವರೇ ಗೊತ್ತಿರುತ್ತೆ ನಿಮಗೆ, ನೀವು ನಾನು ಹೇಳೋದೇ ಬೇಡ. ಸೊ ಈ ತರ ಘಟನೆಗಳು ಕೂಡ ನಡೆಯುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಈ